ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ SSLC ಪರೀಕ್ಷೆ ಇತ್ತು, ಕನ್ನಡ ಪೇಪರ್ ಫಸ್ಟ್ ಲ್ಯಾಂಗ್ವೇಜು. ಸೊ ಬನ್ನಿ ವಿದ್ಯಾರ್ಥಿಗಳ ಜೊತೆ ಕೇಳೋಣ ಯಾವ ಥರ ಪೇಪರ್ ಇತ್ತು ಮತ್ತು ಯಾವ ಥರ ಅವ್ರು ಎಕ್ಸಾಮ್ ಬರೆದಿದ್ದಾರೆ ಅಂತ. ಹೇಗಿತ್ತು ಪೇಪರು? ಈಸಿ ಇತ್ತಾ, ಡಿಫಿಕಲ್ಟ್ ಇತ್ತಾ? ನಾರ್ಮಲ್ ಆಗಿತ್ತು. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕಂಪೇರ್ ಮಾಡಿದ್ರೆ ಯಾವ ಥರ ಇತ್ತು? ಹಾಂ, ಇದು ಸ್ವಲ್ಪ ಕಷ್ಟ ಇದೆ ಅಂತ ಮಕ್ಕಳು ಹೇಳ್ತಿದ್ದಾರೆ. ಪೋಯಮ್ ಬೇರೆ ಕೊಟ್ಟಿದ್ದಾರೆ, ಡಿಫಿಕಲ್ಟ್ ಐತಾ? ಬೇರೆದು ಕೊಟ್ಟಿದ್ರ? ಹೊಸದು ಹಳೆಗನ್ನಡದ ಕೊಟ್ಟಿದ್ದು. ನಿಮ್ಗೆ ಹೇಳಿರೋದು ಕೊಟ್ಟಿರಲಿಲ್ಲ, ಬೇರೆದೇ ಕೊಟ್ಟಿದ್ದು. ಹೌದಾ? ಗ್ರಾಮರ್ ಯಾವ ಥರ ಇತ್ತು? ಈಸಿ ಇತ್ತಾ? ಈಸಿ ಇತ್ತಾ? ಓಕೆ. ಎಷ್ಟು 100 ಮಾರ್ಕ್ಸ್ ಎಷ್ಟು ಬರ್ಬೋದು ನಿಮ್ದೆಲ್ಲ? ಒಂದು ಅಂದಾಜು 70 ಮೇಲೆ ಬರುತ್ತೆ ಅಲ್ಲ? ಓಕೆ, ಚೆನ್ನಾಗಿ ಬರೀ. ನೆಕ್ಸ್ಟ್ ಎಕ್ಸಾಮ್ ಯಾವುದು? ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಹಾಯ್ ಸ್ಟೂಡೆಂಟ್ಸ್, ಹೇಗಿತ್ತು ಪೇಪರು? ಈಸಿ ಇತ್ತಾ, ಡಿಫಿಕಲ್ಟ್ ಇತ್ತಾ? ಸ್ವಲ್ಪ ಡಿಫಿಕಲ್ಟ್ ಇತ್ತಾ? ಪೋಯಮ್ ಎಲ್ಲ ಯಾವ್ದು ಕೊಟ್ಟಿದ್ರು? ಪ್ರಾಕ್ಟೀಸ್ ಮಾಡಿರಲಿಲ್ಲ ನೀವು? ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ? ಓಕೆ. ಗರ್ಲ್ಸ್, ನೀವೇ ಹೇಗೆ ಮಾಡಿದ್ರಿ ಎಕ್ಸಾಮ್ನ? ಈಸಿ ಇತ್ತಾ? ಚೆನ್ನಾಗಿ ಮಾರ್ಕ್ಸ್ ಬರುತ್ತಾ? ಓಕೆ. ನಮ್ಮ ಪ್ರಯತ್ನ ಏನು ಅಂತಾರೆ, ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡಿ, ಎಕ್ಸಾಮ್ನ ಫೋಕಸ್ ಮಾಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಿದೆ? ಮ್ಯಾಥ್ಸ್ ಇದೆ. ಮ್ಯಾಥ್ಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಈಸಿ ಇರುವಂಥ ಕ್ವಶನ್ಸ್ ಇರ್ತವೆ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಕಾಮೆಂಟ್ ಮಾಡಿ ಕ್ವಶನ್ಸ್ ಕೇಳ್ಬೋದು. ಓಕೆನಾ? ನೀವು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಪೋಯಮ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಎಲ್ಲ ಪೇಪರ್ ಫುಲ್ ಈಸಿಯಾಗಿತ್ತು. ಟೀಚರ್ಸ್ ಹೆಂಗೆ ಹೇಳಿದ್ರು ಪ್ರೂಫಿಂಗ್ ಹಂಗೆ ನಿಮ್ಮ ಪ್ರಕಾರ ಹೇಗಿತ್ತು? ತುಂಬ ಈಸಿಯಾಗಿತ್ತು ಕ್ವಶನ್ ಪೇಪರು. ಆದರೆ ಪೊಯಮು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಅದನ್ನು ಕೊಟ್ಟಿದ್ರು.